ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಒಂದು ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಗೂಗಲ್ ಪೇ ಅನ್ನೋ ಒಂದು ಗೂಗಲ್ನ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಈಗ ನಿಮಗೆ ಗೂಗಲ್ ಅವರು ಒಂದು ಸೂಪರ್ ಆಗಿರೋ ಒಂದು ಆಫರ್ ಅನ್ನು ತಗೊಂಡ್ಬಂದಿದ್ದಾರೆ. ಆ ಒಂದು ಆಫರ್ ಏನು ಅಂದ್ರೆ ಫ್ರೆಂಡ್ಸ್, ನಮ್ಗೆಲ್ಲ ಗೊತ್ತೇ ಇದೆ, ಈಗ ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ. ಅದೇ ತರ ನಮಗೆ ಈ ಒಂದು ಗೂಗಲ್ ಪೇ ಆಪ್ಷನ್ ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಗೇಮ್ ತರ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಗೇಮ್ ಅಲ್ಲಿ ನಾವು ಸ್ಕೋರ್ ಅನ್ನ ಪಡೆಯೋ ಮುಖಾಂತರ ನಮಗೆ ಒಂದು ಮನಿ ಅಂದ್ರೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋ ತರ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ಗೂಗಲ್ ಪೇ ಅನ್ನ ಯೂಸ್ ಮಾಡೋರಿಗೆ ಒಂದು ಮ್ಯಾಚ್ ಅನ್ನ ಇಟ್ಟಿದ್ದಾರೆ. ಆ ಒಂದು ಮ್ಯಾಚ್ ನ ಮುಖಾಂತರ ನಾವು ದುಡ್ಡನ್ನ ಪಡಿಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ದುಡ್ಡನ್ನ ಹೇಗೆ ಪಡೋದು, ಈ ಒಂದು ಮ್ಯಾಚ್ ಹೇಗೆ ಆಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡಿದಿರಾ ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿ, ಹಾಗೆ ನಾನ್ ತೋರಿಸೋ ಎಲ್ಲ ಒಂದು ಪ್ರೊಸೀಜರ್ಸ್ ಅನ್ನ ಹಾಗೆ ಫಾಲೋ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ಗೇಮ್ ಅನ್ನು ಆಡೋದಕ್ಕೆ ಮುಂಚೆ ಫಸ್ಟ್ ನೀವು ನಿಮ್ಮ ಒಂದು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ. ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಒಂದು ಗೂಗಲ್ ಪೇ ಅನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಅಪ್ಡೇಟ್ ಏನಾದ್ರು ಇದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅಪ್ಡೇಟ್ ಮಾಡಾದ್ಮೇಲೆ ಈ ರೀತಿ ಒಂದು ಗೇಮ್ ಆಪ್ಷನ್ ನಿಮ್ಮ ಒಂದು ಗೂಗಲ್ ಪೇ ಅಲ್ಲಿ ಓಪನ್ ಆಗೋದು. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ಕ್ಲೋಸ್ ಮಾಡೋಣ. ಈಗ ಫ್ರೆಂಡ್ಸ್, ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಗೇಮು ನಿಮ್ಮ ಒಂದು ಗೂಗಲ್ ಪೇ ಅಲ್ಲಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀನಿ. ಈ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಈ ಒಂದು ಗೇಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಗೇಮು ನಮ್ಮ ಒಂದು ಗೂಗಲ್ ಪೇ ಅನ್ನ ಓಪನ್ ಆಗುತ್ತೆ. ನಾನು ಪಾಸ್ವರ್ಡ್ ಕೊಟ್ಟು ಆ ಒಂದು ಗೇಮ್ ಅನ್ನ ಓಪನ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಗೇಮ್ ಬಂದು ಲೋಡ್ ಆಗ್ತಾ ಇದೆ. ಈ ಒಂದು ಗೇಮ್ ಏನು ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಎಲ್ಲ ಒಂದು ಡೀಟೇಲ್ ಕೊಟ್ಟಿರ್ತಾರೆ. ಈ ಒಂದು ಗೇಮ್ ಅನ್ನ ಹೇಗೆ ಆಡಬೇಕು, ಎಷ್ಟು ಸ್ಕೋರ್ ಅನ್ನ ಗೆಲ್ಲಬೇಕು, ಎಷ್ಟು ಸ್ಕೋರ್ ಗೆದ್ರೆ ಎಷ್ಟು ರಿವಾರ್ಡ್ ಬರುತ್ತೆ ಅಂತ ಫುಲ್ ಡೀಟೇಲ್ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, 100 ಸ್ಕೋರ್ ಮಾಡಿದ್ರೆ ನಿಮ್ಗೆ 50 ರೂಪಾಯಿ ರಿವಾರ್ಡ್ ಬರುತ್ತೆ. 500 ಸ್ಕೋರ್ ಮಾಡಿದ್ರೆ 100 ರಿವಾರ್ಡ್ ಬರುತ್ತೆ. ಅದೇ ತರ 1000ಗೆ 150, 2000 ಸ್ಕೋರ್ಗೆ 1000 ರುಪೀಸು, 3000 ಸ್ಕೋರ್ಗೆ 2000 ರುಪೀಸು. ನಾನು ಫಸ್ಟ್ 4 ಕಂಪ್ಲೀಟ್ ಮಾಡಿದ್ದೀನಿ. ಈಗ ಲಾಸ್ಟ್ ಆಪ್ಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ಕೂಡ ಒಂದ್ಸರಿ ಈ ಒಂದು ಗೇಮ್ ಅನ್ನ ಹೇಗೆ ಆಡೋದು ಅಂತ ತೋರ್ಸೋಣ ಅಂತ ಈ ಒಂದು ಲಾಸ್ಟ್ ಆಪ್ಷನ್ ಅನ್ನ ಇನ್ಕಂಪ್ಲೀಟ್ ಆಗಿ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್, ಕೆಳಗಡೆ ನೀವು ನೋಡ್ಬೋದು ಗೇಮ್ ರೂಲ್ಸ್ ಅಂತ ಇದೆ. ಆ ಒಂದು ಗೇಮ್ ರೂಲ್ಸ್ ಅನ್ನ ಫುಲ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಸ್ಟಡಿ ಮಾಡಾದ್ಮೇಲೆ ಈಗ ನೀವು ಆ ಒಂದು ಗೇಮ್ ಅನ್ನ ಮೇಲ್ಗಡೆ ಒಂದು ಪ್ಲೇ ನೌ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಇದು ಬಂದು ಒಂದು ಕ್ರಿಕೆಟ್ ಮ್ಯಾಚ್ ತರಾನೇ ಇರುತ್ತೆ. ಇದು ಬಂದು ಇಲ್ಲಿ ಕೆಳಗಡೆ ಒಂದು ಬ್ಲೂ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅವ್ರು ಹಾಕೋ ಒಂದು ಬಾಲ್ಗೆ ಒಂದು ಬ್ಯಾಟಿಂಗ್ ಅನ್ನ ಆಡ್ಬೋದು. ಈಗ ಒಂದು ಬೆಸ್ಟ್ ಸ್ಕೋರ್ ಬಂದು 146 ನಾನು ಆಡಿದ್ದು. ಈಗ ನೀವು ಆ ಒಂದು 3000 ಅಂತ ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ಸ್ಕೋರ್ ಅನ್ನ ನೀವು ಪಡಿಬೇಕು. ಸೊ ಫ್ರೆಂಡ್ಸ್, ಈಗ ಒಂದ್ಸಲಿ ಒಂದು ಬ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಅವರು ಬೌಲಿಂಗ್ ಅನ್ನ ಹಾಕ್ತಾರೆ. ನೋಡ್ಬೋದು ಫ್ರೆಂಡ್ಸ್, ನಾನು ಫಸ್ಟ್ ಶಾಟ್ ಅಲ್ಲಿ ನಾನು 6 ಅನ್ನ ಹೊಡೆದಿದ್ದೀನಿ. ಈಗ ನೀವು ನೋಡ್ಬೋದು ಒಂದು 2 to 3 ರನ್ಸ್ ಅನ್ನ ಹೊಡೆದಿದ್ದೀವಿ. ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಮತ್ತೆ ನಾನು ಒಂದು 6 ಅನ್ನ ಹೊಡೆದಿದ್ದೀನಿ. ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಮತ್ತೆ 6 ಹೋಯ್ತು. ಮತ್ತೆ 1 ರನ್, ಮತ್ತೆ ಒಂದು. ಈ ತರ ನೀವು ನಿಮ್ಮ ಒಂದು ಕ್ರಿಕೆಟ್ ಅನ್ನ ಆಡ್ತಾನೆ ಇರ್ಬೇಕಾಗುತ್ತೆ. ಟೋಟಲ್ ಆಗಿ ನೀವು ನಿಮ್ಮ ಒಂದು ಟೋಟಲ್ ಸ್ಕೋರ್ ಬಂದು 3000 ಆಗಿರ್ಬೇಕು. ಆವಾಗ ನಿಮ್ಗೆ ಆ ರೀತಿ ಒಂದು ವೌಚರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ನೀವು ಆ ಸ್ಕ್ರಾಚ್ ವೌಚರ್ ಮುಖಾಂತರ ನಿಮ್ಗೆ ದುಡ್ಡನ್ನ ಪಡಿಬಹುದು. ನೋಡ್ಬೋದು ಫ್ರೆಂಡ್ಸ್, ಮತ್ತೆ 6 ಹೋಯ್ತು. ನಾವು 6-4 ಹೊಡಿತಾ ಈ ಒಂದು ಬಾಲ್ ಬಂದು ಫಾಸ್ಟ್ ಆಗ್ತಾ ಇರುತ್ತೆ. ಅದೇ ತರ ನಾವು ಕೂಡ ಈ ಒಂದು ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಡ್ಬೇಕು. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನನಗೆ ಬೋಲ್ಡ್ ಆಗಿದೆ. ಈಗ ಔಟ್, ಲೆಟ್ಸ್ ಗೋ ಅಗೇನ್ ಅಂತ ಬರ್ತಾ ಇದೆ. ಈಗ ನನ್ನ ಒಂದು ಸ್ಕೋರ್ ಬಂದು 64. ಈಗ ನೀವು ಮತ್ತೆ ಆ ಒಂದು ಗೇಮ್ ಅನ್ನ ಎಷ್ಟು ಸಲ ಬೇಕಾದ್ರೂ ಅಷ್ಟು ಸಲ ಆಡ್ತಾನೆ ಇರ್ಬೋದು. ಪ್ಲೇ ಅಗೇನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಆ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಅಥವಾ ನೋ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬಂದ್ಬಿಡುತ್ತೆ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನನ್ನ ಒಂದು ಟೋಟಲ್ ಸ್ಕೋರ್ ಬಂದು 2085. ಈಗ ನೀವು ಮತ್ತೆ ಆ ಒಂದು ಪ್ಲೇ ನೌ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಸ್ಕೋರ್ ಅನ್ನ 3000 ಮಾಡಿದ್ರಿ ಅಂದ್ರೆ ನಿಮ್ಗೆ ಈ ಒಂದು ಲಾಸ್ಟ್ ವೌಚರ್ ಕೂಡ ಬಂದ್ಬಿಡುತ್ತೆ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನನಗೆ ಈ ಒಂದು 4 ವೌಚರ್ ಡಿಸ್ಪ್ಲೇ ಆಗಿದೆ. ಆ ಒಂದು 4 ವೌಚರ್ ಅನ್ನ ನಾನು ಹೇಗೆ ನನ್ನ ಒಂದು ಬ್ಯಾಂಕ್ಗೆ ಒಂದು ಮನಿಯನ್ನ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಬ್ಯಾಕ್ ಬರೋಣ.
ಈಗ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದು ರಿವಾರ್ಡ್ಸ್ ಅನ್ನೋದ್ರಲ್ಲಿ ಒಂದು ವೌಚರ್ಗಳು ಇರ್ತವೆ. ಸೊ ಈಗ ನೀವು ನೋಡ್ಬೋದು 4 ಸ್ಕ್ರಾಚ್ ಕಾರ್ಡ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಾನು 4 ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ 4 ಸ್ಕ್ರಾಚ್ ಕಾರ್ಡ್ ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ಗೇಮ್ ನಾನು ಒಂದು ಪೆಂಡಿಂಗ್ ಅನ್ನ ಇಟ್ಟಿದ್ದೀನಿ. ಆ ಒಂದು ಗೇಮ್ ಅನ್ನ ಕೂಡ ನಾನು ಅಂದ್ರೆ 3000 ಸ್ಕೋರ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನನಗೆ ಇನ್ನೊಂದು ಸ್ಕ್ರಾಚ್ ಕಾರ್ಡ್ ಕೂಡ ಬರುತ್ತೆ. ಈಗ ಫ್ರೆಂಡ್ಸ್ ಈ ಒಂದು ಸ್ಕ್ರಾಚ್ ಕಾರ್ಡ್ ಏನು ಅಂತ ತಿಳ್ಕೊಳ್ಳೋಣ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಮೇಲ್ಗಡೆ ಇರೋ ಒಂದು 2 ಸ್ಕ್ರಾಚ್ ಕಾರ್ಡ್ ಬಂದು ನಾನು ರೀಚಾರ್ಜ್ಗೋಸ್ಕರ ಯೂಸ್ ಮಾಡ್ಕೊಬಹುದು. ಹಾಗೆ ಕೆಳಗಡೆ ಇರೋ 2 ಸ್ಕ್ರಾಚ್ ಕಾರ್ಡ್ ನಾನು ಒಂದು ಮನಿಯನ್ನ ಬ್ಯಾಂಕ್ ಟ್ರಾನ್ಸ್ಫರ್ಗೋಸ್ಕರ ಯೂಸ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್ ಈಗ ಆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಕೆಳಗಡೆ ಮೆನ್ಷನ್ ಮಾಡಿದಾರೆ ನೋಡಿ ಫ್ರೆಂಡ್ಸ್, 100 ರುಪೀಸ್ ನಾನು ಯಾರಿಗಾದ್ರೂ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದಾಗ ಈ ಒಂದು ವೋಚರ್ ಬಂದು ಅಂದ್ರೆ ಈ ಒಂದು ಸ್ಕ್ರಾಚ್ ಕಾರ್ಡ್ ಬಂದು ಅನ್ಲಾಕ್ ಆಗುತ್ತೆ. ಆ ಒಂದು ಸ್ಕ್ರಾಚ್ ಕಾರ್ಡ್ ಮುಖಾಂತರ ನಾವು 1000 ರುಪೀಸ್ ಒಳಗಡೆ ನಾವು ಎಷ್ಟು ಬೇಕಾದ್ರೂ ವಿನ್ ಮಾಡ್ಕೊಬಹುದು. ಹಾಗೆ ಫ್ರೆಂಡ್ಸ್ ಕೆಳಗಡೆ ಇರೋ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ನ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಕೂಡ ಓಪನ್ ಮಾಡೋಣ. ಈ ಒಂದು ಸ್ಕ್ರಾಚ್ ಕಾರ್ಡ್ ಮುಖಾಂತರ ನಾವು 100 ರುಪೀಸ್ ಅನ್ನ ಅರ್ನ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ನಿಮ್ಮ ಒಂದು ಗೂಗಲ್ ಪೇ ಅಲ್ಲಿ ಈ ಒಂದು ಗೇಮ್ ಅನ್ನ ಆಡಿ ಈ ರೀತಿ ಒಂದು 5 ಸ್ಕ್ರಾಚ್ ಕಾರ್ಡ್ ಅನ್ನ ಪಡಿಬಹುದು. ಈ ಒಂದು 5 ಸ್ಕ್ರಾಚ್ ಕಾರ್ಡ್ ನ ಮುಖಾಂತರ ನೀವು ಒಂದು ಮನಿಯನ್ನ ಅರ್ನ್ ಮಾಡಬಹುದು. ಸೊ ಫ್ರೆಂಡ್ಸ್ ನೀವು ಕೂಡ ಒಂದು ಗೂಗಲ್ ಪೇ ಅನ್ನ ಇಟ್ಟಿದ್ರ ಅಂದ್ರೆ ಈ ಒಂದು ಗೇಮ್ ಅನ್ನ ಮಿಸ್ ಮಾಡ್ದಿರಾ ಟ್ರೈ ಮಾಡಿ ನೋಡಿ, ನೀವು ಕೂಡ ಒಂದು ಮನಿಯನ್ನ ಗೆಲ್ಬಹುದು. ಸೊ ಫ್ರೆಂಡ್ಸ್ ಈ ಒಂದು ಗೇಮ್ ನ ಒಂದು ಲಿಂಕ್ ಬಂದು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಗೇಮ್ ಅನ್ನ ನಿಮ್ಮ ಒಂದು ಗೂಗಲ್ ಪೇ ಅಲ್ಲಿ ಪ್ಲೇ ಮಾಡಿ. ಸೊ ಫ್ರೆಂಡ್ಸ್ ಇದೇ ತರ ಹೊಸ ಟ್ರಿಕ್ಸ್ ನಾನು ಡೈಲಿ ಒಂದು ವಿಡಿಯೋ ಮಾಡ್ತಾನೆ ಇರ್ತೀನಿ, ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.